ಮ್ಯಾನೇಜರ್ನಿಂದಲೇ ಬ್ಯಾಂಕ್ನಲ್ಲಿ ಭಾರೀ ಗೋಲ್ಮಾಲ್. 3 ವರ್ಷ 105 ನಕಲಿ ಖಾತೆ, 10 ಕೋಟಿಗೂ ಹೆಚ್ಚು ಲೂಟಿ. ಉಂಡ ಮನೆಗೆ ಕನ್ನ ಹಾಕೋದು ಅಂತಾರಲ್ಲ, ಆ ಮಾತಿಗೆ ಈ ಫೋಟೋದಲ್ಲಿರುವ ಆಸಾಮಿ ಬೆಸ್ಟ್ ಎಕ್ಸಾಂಪಲ್. ಈತನ ಹೆಸರು ಕೆ ನರೇಂದ್ರ ರೆಡ್ಡಿ. ರಾಯಚೂರಿನ ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ತನಗೆ ಕೆಲಸ ಕೊಟ್ಟು ಒಳ್ಳೆಯ ಸ್ಥಾನವನ್ನು ಕಲ್ಪಿಸಿದ್ದ ಬ್ಯಾಂಕ್ಗೆ ಈ ಚಾಲಾಕಿ ಕೋಟಿ ಕೋಟಿ ರೂಪಾಯಿ ವಂಚನೆ ಎಸಗಿದ್ದಾನೆ. ಗ್ರಾಹಕರ ದಾಖಲೆಗಳೇ ವಂಚಕ ಮ್ಯಾನೇಜರ್ಗೆ ಬಂಡವಾಳ. ಈ ಖದೀಮ ಮ್ಯಾನೇಜರ್ ಬ್ಯಾಂಕ್ ಗ್ರಾಹಕರ ದಾಖಲೆಗಳನ್ನೇ ತನ್ನ ವಂಚನೆಗೆ ಬಂಡವಾಳ ಮಾಡಿಕೊಂಡಿದ್ದ. ಖಾತೆ ತೆರೆಯೋದಕ್ಕೆ, ಲೋನ್ ಪಡೆಯೋದಕ್ಕೆ, ಹೀಗೆ ಹಲವು ಕಾರಣಗಳಿಗೆ ಬ್ಯಾಂಕ್ ಮೇಲೆ ನಂಬಿಕೆ ಇಟ್ಟು ಗ್ರಾಹಕರು ತಮ್ಮ ದಾಖಲೆ ನೀಡ್ತಾರೆ. ಆದ್ರೆ ವಂಚಕ ಮ್ಯಾನೇಜರ್ ನರೇಂದ್ರ ರೆಡ್ಡಿ ಗ್ರಾಹಕರು ಬ್ಯಾಂಕ್ಗೆ ನೀಡಿದ್ದ ದಾಖಲೆಗಳನ್ನು ಬಳಸಿಕೊಂಡು 2022ರಿಂದ 2025ರವರೆಗೆ 105 ನಕಲಿ ಖಾತೆ ಸೃಷ್ಟಿಸಿದ್ದಾನೆ. ಚಿನ್ನ ಅಡವಿಟ್ಟು ಸಾಲ ಪಡೆದಿದ್ದಾರೆ ಅನ್ನುವ ರೀತಿ ದಾಖಲೆ ಸೃಷ್ಟಿಸಿ 10 ಕೋಟಿಗೂ ಹೆಚ್ಚು ಹಣವನ್ನ ತನ್ನ ಸಂಬಂಧಿಕರ ಖಾತೆಗಳಿಗೆ ವರ್ಗಾಯಿಸಿದ್ದಾನೆ. ಇವತ್ತು ಬ್ಯಾಂಕ್ ಅಂದರೆ ನಮಗೆ ಸೆಕ್ಯೂರಿಟಿ ಅಂತಕ್ಕಂಥದ್ದು ಒಂದು ಭಾವನೆ ಇದೆ. ಅಂಥ ಸಂದರ್ಭದಲ್ಲಿ ನಮ್ಮ ರಾಯಚೂರಿನ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮಾನ್ಯ ಮ್ಯಾನೇಜರ್ ಅವರು ನರೇಂದ್ರ ರೆಡ್ಡಿ, ಇವನು ಜನಸಾಮಾನ್ಯರ ಅಕೌಂಟ್ಗಳ ಮೇಲೆ ಅವರು ಹಣ ಇಟ್ಟಿರ್ತಕ್ಕಂಥ, ಗಿರಿವಿ ಇಟ್ಟಿರ್ತಕ್ಕಂಥ ಸಾಲದ ಅಕೌಂಟ್ಗಳನ್ನು, ನಕಲಿ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿ ಸುಮಾರು 10,97 ಲಕ್ಷ ರೂಪಾಯಿ ಫ್ರಾಡ್ ಆಗಿದೆ, ಲೂಟಿ ಮಾಡಿದನಂತಕ್ಕಂಥದ್ದು ಗೊತ್ತಾಗಿದೆ. ನರೇಂದ್ರ ರೆಡ್ಡಿ ಬಗ್ಗೆ ಅನುಮಾನಗೊಂಡ ಸಹೋದ್ಯೋಗಿಗಳು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆಗ ಬ್ಯಾಂಕ್ನಲ್ಲಿ ಆಡಿಟ್ ಮಾಡಲಾಗಿದ್ದು ಮ್ಯಾನೇಜರ್ ನರೇಂದ್ರ ರೆಡ್ಡಿ ಅಸಲಿಯತ್ತು ಬಯಲಾಗಿದೆ. ಬ್ಯಾಂಕ್ ರೀಜನಲ್ ಮ್ಯಾನೇಜರ್ ಸುಚೇತ್ ಸೈಬರ್ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಪರಾರಿಯಾಗಿರುವ ಮ್ಯಾನೇಜರ್ ನರೇಂದ್ರ ರೆಡ್ಡಿ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದವರು ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ನರೇಂದ್ರ ರೆಡ್ಡಿ 105 ನಕಲಿ ಖಾತೆಗಳನ್ನ ಮಿಸ್ ಅಪ್ರೋಪ್ರಿಯೇಷನ್ ಮಾಡಿ ಅದರಿಂದ 10 ಕೋಟಿ 70 ಲಕ್ಷ ರೂಪಾಯಿನಷ್ಟು ಹಣನ 29 ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅಲ್ಲಿ ವರ್ಗಾವಣೆ ಮಾಡ್ಕೋತಾರೆ. ನಮ್ಮಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ, ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಗ್ರಾಹಕರಿಗೆ ಗೊತ್ತಿಲ್ಲದಂತೆ ಅವರ ಹೆಸರಲ್ಲಿ ಲೋನ್ ಅಕೌಂಟ್ಗಳನ್ನು ಸೃಷ್ಟಿಸಿ ಕೋಟಿ ಕೋಟಿ ವಂಚನೆ ಎಸಗಿರುವುದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ಈ ರೀತಿ ಘಟನೆಗಳು ಮರುಕಳಿಸದಂತೆ ಬ್ಯಾಂಕ್ ಆಡಳಿತ ಮಂಡಳಿ ಎಚ್ಚರಿಕೆ ವಹಿಸಬೇಕಾಗಿದೆ. ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ರಾಯಚೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.